ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, 2025ನೇ ಇಸ್ವಿ ಮಾರ್ಚ್ 29ನೇ ತಾರೀಕು ಶನಿ ಮಹಾತ್ಮ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ ಮಾಡ್ತಾನೆ. ಇದು ಒಂದು ಅದ್ಭುತವಾದಂತಹ ಪರಿವರ್ತನೆ. ಒಂದು ರಾಶಿ ಬದಲಾಯಿಸ್ಕೊಳ್ಳೋದಕ್ಕೆ 2.5 ವರ್ಷಗಳ ಕಾಲ ತೆಗೆದುಕೊಳ್ತಾನೆ ಶನಿ. ಅದಕ್ಕೆ ಅವನನ್ನು ಮಂದಚಾರ ಅಂತ ಕೂಡ ಹೇಳ್ತೇವೆ. ಸೊ ಅವನು ಕೆಟ್ಟ ಸ್ಥಾನಗಳಿಗೆ ಬಂದಾಗ 2.5 ವರ್ಷಗಳ ಕಾಲ ಅದರ ಫಲಗಳನ್ನು ನೋಡಬೇಕಾಗತ್ತೆ. ಪ್ರತಿ 30 ವರ್ಷಕ್ಕೊಮ್ಮೆ ಸೌರಮಂಡಲದಲ್ಲಿ ಒಂದು ಪ್ರದಕ್ಷಿಣೆ ಬರ್ತಾನೆ ಶನಿ ಮಹಾತ್ಮ. ಆ 30 ವರ್ಷಗಳಲ್ಲಿ 7.5 ವರ್ಷಗಳ ಕಾಲ ಅರ್ಧಾಷ್ಟಮ ಶನಿ 7.5 ಅನ್ನುವಂಥದ್ದು 7.5 ವರ್ಷಗಳ ಕಾಲ ನಡೆಯುತ್ತೆ. 2.5 ವರ್ಷಗಳ ಕಾಲ ಅರ್ಧಾಷ್ಟಮ ಶನಿ, 2.5 ವರ್ಷಗಳ ಕಾಲ ಪಂಚಮ ಶನಿ, 2.5 ವರ್ಷಗಳ ಕಾಲ ಅಷ್ಟಮ ಶನಿ. ಅಲ್ಲಿಗೆ 15 ವರ್ಷಗಳ ಕಾಲ ಶನಿ ವಿಷಮ ಸ್ಥಾನಗಳಲ್ಲೇ ಸಂಚಾರ ಮಾಡ್ತಾ ಬರ್ತಾನೆ. ಹಾಗಾಗಿ ಶನಿ ಸಂಚಾರ ಅನ್ನುವಂಥದ್ದು ಅತ್ಯಂತ ಪ್ರಾಮುಖ್ಯತೆಗಳನ್ನು ಪಡೆದುಕೊಳ್ಳುತ್ತೆ. ಮನುಷ್ಯ ಎಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಪ್ರತಿಫಲ ಅನ್ನುವಂಥದ್ದನ್ನು ಕೊಡುವಂಥವನು ಭಗವಂತ. ಅದಕ್ಕೆ ಆದಿಯೂ ಅವನೇ ಅಂತ್ಯವೂ ಅವನೇ ಅಂತ ಹೇಳ್ತೇವೆ. ಅಂದರೆ ಭಗವಂತನನ್ನು ಆದಿಯೂ ನೀನೇ, ಅಂತ್ಯವೂ ನೀನೇ. ಆದಿಯಲ್ಲಿ ಒಂದು ಪ್ರೇರಣೆಯನ್ನು ಕೊಡುವಂಥವನು ಭಗವಂತ, ಅಂತ್ಯದಲ್ಲಿ ಪ್ರತಿಫಲ ಕೊಡುವಂಥವನು ಭಗವಂತ. ಮಧ್ಯದ ಪ್ರಯತ್ನ ಅನ್ನುವಂಥದ್ದನ್ನು ಮಾತ್ರ ಮನುಷ್ಯ ಮಾಡ್ತಾನೆ. ಹಾಗಾಗಿ ಯಾವ ಸಮಯದಲ್ಲಿ ಯಾವ ಪ್ರೇರಣೆಗಳನ್ನು ಕೊಡ್ತಾನೆ ಭಗವಂತ ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಏಕಕಾಲದಲ್ಲಿ 2-3 ಕೆಲಸಗಳ ಬಗ್ಗೆ ಪ್ರೇರಣೆಯನ್ನು ಕೊಡ್ತಾನೆ. ಯಾವುದರಲ್ಲಿ ಪ್ರಯತ್ನ ಮಾಡಿದರೆ ಪ್ರತಿಫಲ ಸಿಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಈ ಪ್ರೇರಣೆ, ಪ್ರಯತ್ನ, ಪ್ರತಿಫಲ 3 ಸರಿ ಹೊಂದಬೇಕಾದರೆ ದೈವಾನುಗ್ರಹ ಇರಬೇಕು. ಅದರಲ್ಲೂ ದಂಡಾಧಿಕಾರಿಯಾಗಿ ಧರ್ಮ ಮಾರ್ಗದಲ್ಲಿ ಕರ್ಮ ಮಾಡೋದಕ್ಕೆ ಪ್ರೇರಣೆಯನ್ನು ಕೊಡುವಂತಹ ಶನಿ ಅಧರ್ಮ ಮಾರ್ಗದಲ್ಲಿರುವವರನ್ನು ಶಿಕ್ಷಿಸುವಂತಹ ಒಂದು ಕಾರಣಗಳು ಕೂಡ ಶನಿ ಮಹಾತ್ಮನಿಗೆ ಇರುತ್ತೆ. ಹಾಗಾಗಿಯೇ ಈ 7.5 ಅಷ್ಟಮ ಶನಿ, ಪಂಚಮ ಶನಿ ಇಂತಹ ಸಮಯಗಳಲ್ಲಿ ಶನಿ ಮಹಾತ್ಮನ ಒಂದು ಸಂಚಾರದ ವಿಷಮ ಸ್ಥಾನಗಳಲ್ಲಿ ಮನುಷ್ಯ ಸಮಸ್ಯೆಗಳನ್ನು ಹೆಚ್ಚಾಗಿ ನೋಡ್ತಾನೆ. ಇದಕ್ಕೆ ಪರಿಹಾರಗಳನ್ನು ಆಯಾಯ ಸಮಯದಲ್ಲಿ ಮಾಡಿಕೊಳ್ತಾ ಬರುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಹಲವಾರು ರೀತಿಯಲ್ಲಿ ಪರಿಹಾರಗಳನ್ನು ಮಾಡಿಕೊಳ್ಬೋದು. ಯಾವುದಾದರೂ ಪುಣ್ಯಕ್ಷೇತ್ರದ ದರ್ಶನ ಮಾಡುವಂಥದ್ದು, ಹೋಮ ಹವನಾದಿಗಳನ್ನು ಮಾಡುವಂಥದ್ದು, ದಾನ ಧರ್ಮಗಳನ್ನು ಕೊಡುವಂಥದ್ದು, ಶ್ಲೋಕಗಳನ್ನು ಪಠನೆ ಮಾಡುವಂಥದ್ದು, ದೇವತಾ ದರ್ಶನಗಳನ್ನು ಮಾಡುವಂಥದ್ದು. ಈ ರೀತಿಯಾಗಿ ಈ ದೋಷಗಳಿಗೆ ಪರಿಹಾರಗಳನ್ನು ಮಾಡಿಕೊಳ್ತಾ ಬಂದರೆ ಆ ಸಂದರ್ಭದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅದರಲ್ಲಿಯೂ ಕೂಡ ಶನಿ ಮಹಾತ್ಮನ ಕಾರಕತ್ವಗಳನ್ನು ನೋಡೋದಾದರೆ ಸ್ನಾಯುಗಳಿಗೆ ಸಂಬಂಧಪಟ್ಟಂತೆ, ಅದರಲ್ಲಿಯೂ ಕೂಡ ಕಾಲಿನ ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವಂತಹ ವಿಚಾರ, ಹಲ್ಲುಗಳಿಗೆ ಸಂಬಂಧಪಡುವಂಥದ್ದು, ಆಯುರ್ಭಾವಕ್ಕೆ ಸಂಬಂಧಪಡುವಂಥದ್ದು, ಇವೆಲ್ಲ ನೇರವಾಗಿ ಶನಿ ಮಹಾತ್ಮನಿಗೆ ಸಂಬಂಧಪಡುವಂತಹ ವಿಚಾರಗಳಾಗಿರುತ್ತೆ. ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುವಂತಹ ವಿಚಾರಗಳು ಕೂಡ ಇದಾಗಿರುತ್ತೆ. ಕರ್ಮಾಧಿಕಾರಿಯಾಗಿರೋದ್ರಿಂದ ಕರ್ಮ ಉದ್ಯೋಗಕ್ಕೂ ಕೂಡ ಶನಿಯ ಪ್ರೇರಣೆಗಳು ಅಥವಾ ಅವನಿಂದ ಉಂಟಾಗುವಂತಹ ಶುಭ ಫಲಗಳು ಅತ್ಯಂತ ನೇರವಾಗಿ ಸಂಬಂಧಪಡುವಂಥದ್ದಿರುತ್ತೆ. ಜೊತೆಯಲ್ಲಿ ಶನಿಯನ್ನು ಕಳತ್ರ ಪುತ್ರಸ್ಯ ಅಂತ ಹೇಳ್ತೇವೆ. ವಿವಾಹ, ದಾಂಪತ್ಯ, ಸಂತಾನ, ಅದರಲ್ಲೂ ಕೂಡ ಪುತ್ರ ಸಂತಾನ, ಇದೆಲ್ಲದೂ ಕೂಡ ಶನಿ ಮಹಾತ್ಮನಿಗೆ ನೇರವಾಗಿ ಸಂಬಂಧಪಡುವಂಥದ್ದು. ಹಾಗಾಗಿ ಮನುಷ್ಯನ ಜೀವನದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುವಂತಹ ಆರೋಗ್ಯ, ಸ್ನಾಯುಗಳು, ನರಗಳು, ಹಲ್ಲುಗಳು ಮತ್ತು ಆಯುರ್ಭಾವ, ಉದ್ಯೋಗ ಕ್ಷೇತ್ರ, ಮಾನಸಿಕ ನೆಮ್ಮದಿ, ವಿವಾಹ, ಸಂತಾನ, ಈ ಎಲ್ಲ ಪ್ರಮುಖವಾದ ವಿಚಾರಗಳು ಶನಿ ಮಹಾತ್ಮನಿಗೆ ನೇರವಾಗಿ ಸಂಬಂಧಪಡುವಂಥದ್ದಿರುತ್ತೆ. ಆ ನಿಟ್ಟಿನಲ್ಲಿ ಶನಿಯ ಪರಿವರ್ತನೆಯನ್ನು ತಿಳ್ಕೊಂಡು ಮುಂದಿನ ಹೆಜ್ಜೆಗಳನ್ನು ಇಡುವಂಥದ್ದು, ಜ್ಯೋತಿಷ್ಯ ಬೆಳಕನ್ನು ತೋರಿಸುವಂಥದ್ದು. ಎಷ್ಟು ದೂರದ ತನಕ ಬೆಳಕನ್ನು ನೋಡ್ತೀರ ಅಷ್ಟು ಗುರಿ ಮುಟ್ಟೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ದಾರಿ ಸುಗಮವಾಗುತ್ತೆ ಅಂತ ಕೂಡ ಹೇಳ್ಬೋದು. ಇಂತಹ ಪ್ರಾಮುಖ್ಯತೆ ಇರುವಂತಹ ಒಂದು ಬಲಿಷ್ಠ ಗ್ರಹ, ನವಗ್ರಹಗಳಲ್ಲಿ ಅತ್ಯಂತ ಪರಾಕ್ರಮನಾದಂತಹ ಶನಿ ಮಹಾತ್ಮ ಮಾರ್ಚ್ 29ನೇ ತಾರೀಕು ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಪರಿವರ್ತನೆ 12 ರಾಶಿಗಳ ಮೇಲೆ ಯಾವ ರೀತಿಯ ಫಲಾಫಲಗಳನ್ನು ಕೊಡುತ್ತೆ ಅನ್ನುವಂಥದ್ದನ್ನು ನೋಡೋಣ.
ಅದರಲ್ಲೂ ಮೀನರಾಶಿಯವರಿಗೆ ಶನಿ ಪರಿವರ್ತನೆ ಅನ್ನುವಂಥದ್ದು ಯಾವ ರೀತಿಯ ಫಲಗಳನ್ನು ಕೊಡುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಮೀನರಾಶಿಯವರಿಗೆ ಶನಿ ಜನ್ಮ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದರಿಂದ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಗಮನಗಳನ್ನು ಕೊಡುವಂಥದ್ದು ಅವಶ್ಯಕವಾಗುತ್ತೆ ಮೀನರಾಶಿಯವರಿಗೆ. ಮೊದಲನೇದಾಗಿ ಕಾಲಿನ ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಟ್ಟಂತೆ ವಾತದ ಪ್ರಕೋಪಗಳು ಅಥವಾ ನೋವುಗಳನ್ನು ಕೊಡೋದಕ್ಕೆ ಶನಿ ಜನ್ಮರಾಶಿಯಲ್ಲಿರುವಂಥದ್ದು ಪ್ರಮುಖವಾಗಿ ಕಾರಣಗಳನ್ನು ಉಂಟು ಮಾಡ್ತಾನೆ. ಮಾನಸಿಕ ಖಿನ್ನತೆ ಅಥವಾ ಮಾನಸಿಕವಾಗಿ ನೆಮ್ಮದಿಗಳನ್ನು ಸ್ವಲ್ಪ ಕಡಿಮೆ ಆಗೋದಕ್ಕೆ ಶನಿ ಜನ್ಮರಾಶಿಯಲ್ಲಿರುವಂಥದ್ದು ಕಾರಣವಾಗುತ್ತೆ. ಇನ್ನೊಂದು ರೀತಿಯಲ್ಲಿ ಮಾತೃವಿನ ಆರೋಗ್ಯದಲ್ಲಿಯೂ ಕೂಡ ಏರುಪೇರುಗಳಾಗೋದಕ್ಕೆ ಜನ್ಮರಾಶಿಯಲ್ಲಿ ಶನಿ ಸ್ಥಿತನಾಗಿದ್ದರೆ ಆ ಸಂಬಂಧವಾಗಿ ದೋಷಗಳು ಉಂಟಾಗುತ್ತೆ. ವಿವಾಹ ಇಂತಹ ಮಂಗಳ ಕಾರ್ಯಗಳನ್ನು ಬಹಳಷ್ಟು ವಿಳಂಬ ಮಾಡೋದಕ್ಕೆ ಶನಿ ಕಾರಣನಾಗ್ತಾನೆ. ದಾಂಪತ್ಯದಲ್ಲೂ ಕೂಡ ಸಣ್ಣ ಪುಟ್ಟ ವಿಚಾರಗಳು ಕೂಡ ವೈಮನಸ್ಯಗಳನ್ನು ಸೃಷ್ಟಿ ಮಾಡೋದಕ್ಕೆ ಜನ್ಮರಾಶಿಯಲ್ಲಿರುವ ಶನಿ ಕಾರಣನಾಗ್ತಾನೆ. ಉದ್ಯೋಗ ಕ್ಷೇತ್ರದಲ್ಲಿ ಪದೇ ಪದೇ ಕಿರುಕುಳಗಳನ್ನು ನೋಡುವಂಥದ್ದು, ಪದೇ ಪದೇ ಕಿರಿಕಿರಿಗಳು ಉಂಟಾಗುವಂಥದ್ದು, ಉದ್ಯೋಗದ ಪರಿವರ್ತನೆಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಸಮಯಕ್ಕೆ ಸರಿಯಾಗಿ ಉತ್ತಮ ಉದ್ಯೋಗ ಸಿಗೋದರಲ್ಲಿ ಹಿನ್ನಡೆ ಆಗುವಂಥದ್ದು ಅಥವಾ ಪ್ರಮೋಷನ್ಗಳಿಗೆ ಹಿನ್ನಡೆ ಆಗುವಂಥದ್ದು, ಇದೆಲ್ಲ ಜನ್ಮರಾಶಿಯಲ್ಲಿ ಶನಿ ಇರುವಾಗ ಬರುವಂತಹ ಸಮಸ್ಯೆಗಳು. ಇದಕ್ಕೆ ಪರಿಹಾರಗಳನ್ನು ಪ್ರಾರಂಭದಲ್ಲೇ ಹೇಳ್ತೇನೆ. ಸಾಧ್ಯವಾದಷ್ಟು ಯಾವುದಾದ್ರೂ ಪುಣ್ಯಕ್ಷೇತ್ರದ ದರ್ಶನ ಮಾಡಿ. ಶನಿ ಸಿಂಗನಾಪುರ, ತಿರುನೆಲ್ಲಾರಲ್ಲಿ ಶನೈಶ್ಚರ ದೇವರ ದರ್ಶನ ಮಾಡುವಂಥದ್ದು, ಈಶ್ವರ ಸಂಭೂತನಾಗಿ ಧರ್ಮಸ್ಥಳ ಇಂತಹ ಪುಣ್ಯಕ್ಷೇತ್ರಗಳಲ್ಲಿ ಈಶ್ವರನ ದರ್ಶನ ಮಾಡಿದರೆ ಖಂಡಿತ ಶುಭವಾಗುತ್ತೆ. ಇನ್ನೊಂದು, ಯಜ್ಞೇಶ್ವರನ ರೂಪದಲ್ಲಿ ಹೋಮ ಹವನಾದಿಗಳನ್ನು ಮಾಡುವಂಥದ್ದು, ತದ್ದಶಾಂಶ ಜಪ ಮಾಡುವಂಥದ್ದು. ಶನಿ ಜಪ ಮಾಡಿ ಹವಿರ್ಭಾಗವನ್ನು ಯಜ್ಞೇಶ್ವರನ ರೂಪದಲ್ಲಿ ಕೊಟ್ಟರೆ ದೊಡ್ಡ ಪ್ರಮಾಣದಲ್ಲಿ ಶನಿ ಶಾಂತಿಗಳನ್ನು ಅಥವಾ ಶನಿ ಮಹಾತ್ಮನಿಂದ ಉಂಟಾಗುವಂತಹ ತೊಡಕುಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಖಂಡಿತವಾಗಲೂ ಸಾಧ್ಯವಾಗುತ್ತೆ. ಇನ್ನು ಶನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ. ಶಂ ಶನೈಶ್ಚರಾಯ ನಮಃ. ಕೊನೆಯ ವಿಡಿಯೋದ ಅಂತ್ಯಭಾಗದಲ್ಲಿ ನಿಮಗೆ ಒಂದು ಶ್ಲೋಕವನ್ನು ಕೊಡ್ತೇನೆ. ಅದನ್ನು ನಿತ್ಯ ಪಠನೆ ಮಾಡಿದರೂ ಕೂಡ ಮೀನರಾಶಿಯವರಿಗೆ ಶನಿ ಪ್ರಭಾವಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಖಂಡಿತವಾಗಲೂ ಸಾಧ್ಯವಾಗುತ್ತೆ. ಇದರ ಪರಿಹಾರದ ಅವಶ್ಯಕತೆಗಳು, ಕುಟುಂಬದಲ್ಲಿ ಸೌಖ್ಯ ನೆಮ್ಮದಿ ಇದನ್ನೆಲ್ಲ ಕಾಣೋದಕ್ಕೆ ಅತ್ಯಂತ ಅವಶ್ಯಕವಾಗುತ್ತೆ. ಆರೋಗ್ಯದಲ್ಲಿ ಅಭಿವೃದ್ಧಿ, ಹಣಕಾಸಿನಲ್ಲಿ ಬರುವಂತಹ ಮುಗ್ಗಟ್ಟುಗಳು, ದಾಂಪತ್ಯ ಜೀವನದಲ್ಲಾಗುವಂತಹ ಹಿನ್ನಡೆ, ವಿವಾಹ ವಿಳಂಬ, ಉದ್ಯೋಗದ ಕಿರಿಕಿರಿ, ಇದೆಲ್ಲದಕ್ಕೂ ಕೂಡ ಆ ಶ್ಲೋಕವನ್ನು ಪಠನೆ ಮಾಡುವಂಥದ್ದು ಮೀನರಾಶಿಯವರಿಗೆ ಖಂಡಿತ ಶುಭ ಫಲಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಅತ್ಯಂತ ಪರಾಕ್ರಮ ಗ್ರಹನಾದಂತಹ ಶನಿ ಮಹಾತ್ಮ ಜನ್ಮರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ 14ನೇ ತಾರೀಕು ಗುರು ಚತುರ್ಥ ಭಾವವನ್ನು ಪ್ರವೇಶ ಮಾಡಿ ಕರ್ಮ ಉದ್ಯೋಗ ಸ್ಥಾನದ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಸೊ ಮೀನರಾಶಿಯವರಿಗೆ ಮೇ 14ರ ನಂತರ ಸ್ವಲ್ಪ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ಬೋದು. ಮಾತೃವಿನ ಆರೋಗ್ಯಕ್ಕೂ ಕೂಡ ಸ್ವಲ್ಪ ಅನುಕೂಲಗಳು ಉಂಟಾಗುತ್ತೆ. ಒಡಹುಟ್ಟುಗಳ ನಡುವೆ ವೈಮನಸ್ಯಗಳಿಗೆ ಜನ್ಮ ಶನಿ ಅನ್ನುವಂಥದ್ದು ಸ್ವಲ್ಪ ಕಾರಣನಾಗ್ತಾನೆ. ಕುಟುಂಬದಲ್ಲೂ ಕೂಡ ಅನವಶ್ಯಕ ನಿಷ್ಠುರ ಅಥವಾ ಕಲಹಗಳು ಉಂಟಾಗೋದಕ್ಕೆ ಅಥವಾ ಮಾನಸಿಕ ಖಿನ್ನತೆಗಳಿಗೆ ಶನಿ ಜನ್ಮ ರಾಶಿಯಲ್ಲಿದ್ದರೆ ಸ್ವಲ್ಪ ತೊಡಕುಗಳನ್ನು ಸೃಷ್ಟಿ ಮಾಡ್ತಾನೆ. ಇದಕ್ಕೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ತಾ ಬಂದರೆ ಈ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಖಂಡಿತ ಸಾಧ್ಯವಾಗುತ್ತೆ. ಅದರಲ್ಲೂ ಕೂಡ ಮೀನರಾಶಿಯವರು ಇನ್ನೊಂದು 2.5 ವರ್ಷಗಳ ಕಾಲ 7.5 ಅನ್ನುವಂಥದ್ದು ಸಂಪೂರ್ಣವಾಗಿ ನಡೆಯುತ್ತೆ. ದ್ವಿತೀಯ ಕುಟುಂಬ ಸ್ಥಾನ ಅಥವಾ ಧನಸ್ಥಾನದಲ್ಲಿ ಶನಿ ನೀಚನಾಗುವಂಥದ್ದು ಕೂಡ ಇರುತ್ತೆ ಮುಂದಿನ 2.5 ವರ್ಷಗಳ ನಂತರದಲ್ಲಿ. ಹಾಗಾಗಿ ಯಾವುದೇ ವಿಚಾರದಲ್ಲಿ ಕುಟುಂಬದಲ್ಲಿ ಹಣ ಹೂಡಿಕೆ ಮಾಡುವಂಥದ್ದು, ಉದ್ಯೋಗ ಕ್ಷೇತ್ರದ ಬಗ್ಗೆ ಹಣಗಳನ್ನು ಇನ್ವೆಸ್ಟ್ ಮಾಡುವಂಥದ್ದು, ಈ ಎಲ್ಲ ವಿಚಾರಗಳಲ್ಲಿ ಬಹಳಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ವಿವಾಹ ಇಂತಹ ಶುಭ ಕಾರ್ಯಗಳಿಗೆ ಮೀನರಾಶಿಯವರಿಗೆ ಅಕ್ಟೋಬರ್ ತಿಂಗಳಿಂದ ಡಿಸೆಂಬರ್ ಒಳಗಡೆ ಈ 2 ತಿಂಗಳ ಕಾಲ ಅತ್ಯಂತ ಶುಭ ಸಮಯ ಆಗಿರುತ್ತೆ. ಈ ವರ್ಷದ ಅಂತ್ಯಭಾಗದಲ್ಲಿ ಗುರು 2.5 ತಿಂಗಳ ಕಾಲ ಪಂಚಮ ಭಾವದಲ್ಲಿ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ. ಏಕೆಂದರೆ ಮಂದಗತಿಯಲ್ಲಿ ಸಾಗುವಂತಹ ಶನಿ ಮಹಾತ್ಮ ಜನ್ಮರಾಶಿಯಲ್ಲಿದ್ದು ಮಾಂಗಲ್ಯ ಸ್ಥಾನವನ್ನು ನೋಡಿದರೆ ವಿವಾಹ ಇಂತಹ ವಿಚಾರಗಳು ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ ಅಂತ.
ಈ ವರ್ಷದ ಅಂತ್ಯಭಾಗದಲ್ಲಿ ಅಕ್ಟೋಬರಿಂದ ಡಿಸೆಂಬರ್ ತನಕ ಗುರುಬಲ ಮೀನರಾಶಿಯವರಿಗೆ ಬಹಳ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಆ ಸಮಯದಲ್ಲಿ ಪ್ರಯತ್ನಗಳನ್ನು ಮಾಡಿದರೆ ಖಂಡಿತ ಅಭಿವೃದ್ಧಿಗಳನ್ನು ಕಾಣ್ತೀರ. ಆರೋಗ್ಯದಲ್ಲಿ ಅಭಿವೃದ್ಧಿಗಳಾಗೋದಕ್ಕೆ ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಸೂಕ್ತವಾಗಿರುತ್ತೆ. ಒಟ್ಟಿನಲ್ಲಿ ಮೀನರಾಶಿಯವರಿಗೆ ಈ ಮಾರ್ಚ್ 29ರ ನಂತರ ಶನಿ ಜನ್ಮರಾಶಿಗೆ ಬರೋದರಿಂದ ಹೆಚ್ಚಿನದಾಗಿ ರಾಮತಾರಕ ಮಂತ್ರವನ್ನು ಜಪ ಮಾಡುವಂಥದ್ದು, ಆಂಜನೇಯನ ದರ್ಶನ, ಸುಂದರಕಾಂಡ ಪಾರಾಯಣ ಇದೆಲ್ಲ ಅದ್ಭುತವಾದಂತಹ ಪರಿಹಾರ. ಮುಂದಿನ ದಿನಗಳಲ್ಲಿ ಮುಂದೆ 5 ವರ್ಷಗಳ ಕಾಲಕ್ಕೆ ಇದು ಅತ್ಯಂತ ಅವಶ್ಯಕವೂ ಕೂಡ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಮೀನರಾಶಿಯವರು ಸಮಸ್ಯೆಗಳು ಕಡಿಮೆ ಆಗಲಿ, ಅಭಿವೃದ್ಧಿಗಳು ಜಾಸ್ತಿ ಆಗಲಿ, ಅದರಲ್ಲೂ ಆರೋಗ್ಯದ ಬಗ್ಗೆ ಅತಿಶಯವಾದ ಅಭಿವೃದ್ಧಿಗಳನ್ನು ಕಾಣುವಂಥವರಾಗಲಿ ಅಂತ ಹೇಳ್ತಾ ಒಂದು ಉತ್ತಮವಾದಂತಹ ಶ್ಲೋಕವನ್ನು ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋದ ಅಂತ್ಯಭಾಗದಲ್ಲಿ ಕೊಡ್ತೇವೆ. ಅದನ್ನು ನಿತ್ಯ ಪಠನೆ ಮಾಡಿ ಮೀನರಾಶಿಯವರು ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ. ಯಾವುದೇ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಬರುವಂಥದ್ದಿದ್ದರೂ ಕೂಡ ಖಂಡಿತವಾಗಲೂ ತಡೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಶನಿ ಪರಿವರ್ತನೆ ಮೀನರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಈಶ್ವರ ಸಂಭೂತನಾಗಿ ಶನಿ ಮಹಾತ್ಮ ಅದನ್ನೆಲ್ಲ ಪರಿಹರಿಸಿಕೊಡಲಿ ಅಂತ ಹೇಳ್ತಾ, ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.